ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಹೂವಿನ ಡೆಕೋರೇಷನ್ ಮಾಡೋ ಆರ್ಡರ್ ತಗೊಳ್ಳೋದಕ್ಕೆ ಹೋಗಿದ್ದು ವಿಶಾಲಾಕ್ಷಿ ಗಂಡನ ಮನೆ ಆಗಿರುತ್ತೆ. ಅದೇ ಮನೆಯಲ್ಲಿ ಶಾಂತಿ ಮಗಳು ತಾರಾ ಕೂಡ ಇರ್ತಾಳೆ. ಅಸಲಿಗೆ ವಿಶಾಲಾಕ್ಷಿ ಗಂಡ ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಹೊಳೆ ನೀರಲ್ಲಿ ತಾರಾ ಮುಳುಗ್ತಿರೋದನ್ನ ನೋಡಿ ಕಾಪಾಡಿ ಎತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿರ್ತಾನೆ. ನಂತರ ತಾರಾ ಆಸ್ಪತ್ರೆಯಲ್ಲಿ ತಾನಾಗಿ ನೀರಿಗೆ ಬಿದ್ದಿಲ್ಲ, ತನ್ನ ನೀರಿಗೆ ತಳ್ಳಿದ್ದು ಮನೋಜ ಅಂತ ಎಲ್ಲ ವಿಷಯನೂ ಕನ್ವರ್ಸ್ತಾ ವಿಶಾಲಾಕ್ಷಿ ಗಂಡನ ಹತ್ರ ಹೇಳಿರ್ತಾಳೆ. ಆದ್ರೆ ತನ್ನ ನಿಜವಾದ ಕುಟುಂಬ ಯಾವುದು ಅಂತ ತಾರಾ ಶಾಕಿಂದ ಎಲ್ಲಾನು ಮರ್ತೋಗ್ಬಿಟ್ಟಿರ್ತಾಳೆ. ಆವತ್ತಿಂದ ತಾರನ್ನ ವಿಶಾಲಾಕ್ಷಿ ಗಂಡ ತನ್ನ ಮಗಳ ತರನೇ ನೋಡ್ಕೋತಿರ್ತಾನೆ. ಈ ವಿಷಯ ವಿಶಾಲಾಕ್ಷಿ ಕೂಡ ಗೊತ್ತಿರುತ್ತೆ. ಆದ್ರೆ ವಿಶಾಲಾಕ್ಷಿಗೆ ತಾರಾ ಇಷ್ಟ ಆಗದೆ ಇರೋದ್ರಿಂದ ವಿಶಾಲಾಕ್ಷಿ ತನ್ನ ಗಂಡನ ಮನೆಗೆ ಯಾವ್ದಾದ್ರು ವಿಷಯ ಮಾತಾಡೋದಕ್ಕೆ ಯಾವಾಗ್ಲೇ ಬಂದ್ರು ಕೂಡ ತಾರನ್ನ ರೂಮಲ್ಲೇ ಇರೋದಕ್ಕೆ ಹೇಳಿ ವಿಶಾಲಾಕ್ಷಿ ಗಂಡ ವಿಶಾಲಾಕ್ಷಿ ಕಣ್ಣಿಗೆ ಬೀಳದೆ ಇರೋ ತರ ತಾರನ್ನ ಸಾಕ್ತಿರ್ತಾನೆ. ಆದ್ರೆ ವಿಧಿ ಆಟದಿಂದ ಮೀನಾ ತಮ್ಮ ಮಂಜ ಅವ್ರ ಆಫೀಸಲ್ಲೇ ಕೆಲಸ ಮಾಡ್ತಿರೋದ್ರಿಂದ ಹಾಗೆ ಮೀನಾ ಕೂಡ ಅದೇ ಆಫೀಸ್ಗೆ ಡೆಕೋರೇಷನ್ ಹೋಗ್ತಿರೋದ್ರಿಂದ ಮುಂದೆ ಮೀನಾ ತಾರಾ ಪರಿಚಯ ಆಗಿ ತುಂಬಾನೇ ಕ್ಲೋಸ್ ಆಗ್ತಾರೆ. ಈ ಕಡೆ ವಿಶಾಲಾಕ್ಷಿ ಕೊಟ್ಟಿರೋ ಮನೆಯಲ್ಲಿ ಪ್ರಮೀಳಾ ಕ್ರಿಶ್ ಜೊತೆ ರೋಹಿಣಿ ಇರ್ತಾಳೆ. ನಂತರ ರೋಹಿಣಿ ಕೃಷ್ಣ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಕರ್ಕೊಂಡು ಬರ್ತಿರುವಾಗ ಅಮ್ಮ ಮತ್ತೆ ನಾವು ಮೀನಾ ಆಂಟಿ ಮನೆಗೆ ಯಾವಾಗಮ್ಮ ಹೋಗ್ತೀವಿ ಅಂತ ಹೇಳಿ ಕ್ರಿಶ್ ಕೇಳ್ತಾನೆ. ಆಗ ರೋಹಿಣಿ ಅದು ಅವ್ರ ಮನೆ ಮಾತ್ರ ಅಲ್ಲ ನಮ್ಮನೇನು ಕೂಡ ಅಂತ ಹೇಳಿದಾಗ ಹಾಗಾದ್ರೆ ಮತ್ತೆ ನಾವು ಆ ಮನೆಗೆ ಯಾವಾಗಮ್ಮ ಹೋಗ್ತೀವಿ, ನನ್ಗೆ ತಾತ ಮತ್ತೆ ಮನೋಜ್ ಡ್ಯಾಡಿ ಎಲ್ರನ್ನೂ ನೋಡ್ಬೇಕು ಅಂತ ಆಸೆ ಆಗ್ತಿದೆ ಅಂತ ಹೇಳಿ ಕ್ರಿಶ್ ಕೇಳ್ತಾನೆ. ನಾವು ಆದಷ್ಟು ಬೇಗ ಹೋಗೋಣ, ಇಲ್ಲ ಅಂದ್ರೆ ಡ್ಯಾಡಿನೇ ನಮ್ಮ ಹತ್ರ ಕರ್ಸ್ಕೊಳ್ಳೋಣ ಅಂತ ಹೇಳಿ ರೋಹಿಣಿ ಹೇಳಿದಾಗ ಅದೇ ಯಾವಾಗಮ್ಮ ಅಂತ ಕ್ರಿಶ್ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ ಕ್ರಿಶ್, ತುಂಬಾ ದಿನ ಆಗ್ಬೋದು, ಆದ್ರೆ ಖಂಡಿತ ನಿಮ್ ಡ್ಯಾಡಿ ಬಂದೇ ಬರ್ತಾರೆ, ನೀನ್ ಇದನ್ನೆಲ್ಲ ಯೋಚನೆ ಮಾಡಬಾರ್ದು, ಚೆನ್ನಾಗಿ ಓದ್ಕೊ ಅಂತ ರೋಹಿಣಿ ಹೇಳಿ ಕೃಷ್ಣ ಸ್ಕೂಲಿಗೆ ಬಿಟ್ಟು ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಫ್ರೆಂಡ್ಸ್ ಬಂದು ರೋಹಿಣಿ ನೋಡ್ತಿರುವಾಗ ರೋಹಿಣಿ ಅವ್ರನ್ನ ನೋಡಿದ್ರು ಕೂಡ ನೋಡದೇ ಇರೋ ತರ ಹೋಗ್ತಿರ್ತಾಳೆ. ಆಗ ಏಯ್ ನಿಂತ್ಕೊಳೆ, ಏನು ಚೆನ್ನಾಗಿದ್ಯಾ, ನಾವ್ ಯಾರು ಅಂತ ಗೊತ್ತಾಯ್ತಾ ನಿನ್ಗೆ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಕೇಳ್ತಿರುವಾಗ ಗೊತ್ತಿದೆ, ಏನ್ ಬೇಕು ನಿಮ್ಗೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಿನ್ನಿಂದ ನಮ್ಗೇನು ಬೇಡ ಕಣೆ, ನಾವೇ ನಿನ್ನ ಕೊಡೋದಕ್ ಬಂದಿದೀವಿ, ಬಂದು ಆ ಗಾಡಿಲಿ ಕುತ್ಕೊ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಹೇಳ್ತಿರುವಾಗ ನಾನ್ ಯಾಕೆ ಬರ್ಬೇಕು ಅಂತ ರೋಹಿಣಿ ಕೇಳ್ತಾಳೆ. ಹಾ, ನಿನ್ನ ಕರ್ಕೊಂಡು ಹೋಗಿ ಸನ್ಮಾನ ಮಾಡೋದು ಕಣೆ, ನ್ಯಾಯವಾಗಿ ನೋಡಿದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಪೊಲೀಸ್ ಗಾಡಿ ಹತ್ಬೇಕಾಗಿತ್ತು, ಸದ್ಯಕ್ಕೆ ಈ ಗಾಡಿ ಹತ್ತಿಸ್ತಾ ಇದೀವಿ, ಬಂದ್ ಹತ್ಕೊ ಅಂತ ಅವ್ರು ಹೇಳ್ತಿರೋವಾಗ ಅಲ್ಲೇ ಮಂಜ ನಿಂತಿರೋದನ್ನ ರೋಹಿಣಿ ನೋಡಿ ಹೇ ಮಂಜ, ಇವರೆಲ್ಲ ಏನ್ ಹೇಳ್ತಿದ್ದಾರೆ, ಈಗ ನಾನ್ ಯಾಕೆ ಈ ಗಾಡಿ ಹತ್ಬೇಕು ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಅವ್ರು ಹೇಳ್ತಿದಾರಲ್ವಾ ಬಂದ್ ಹತ್ಕೊಳ್ಳಿ, ಇವಾಗ ನೀವೇ ಹತ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಮಂಜ ಹೇಳ್ತಿರೋವಾಗ ನಾನೇನಕ್ ಬರ್ಬೇಕು, ಏನು ನಿಮ್ಮ ಅಕ್ಕ ನಿಮ್ನೆಲ್ಲ ಕಳ್ಸಿದಾಳ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಮೀನಾ ಫ್ರೆಂಡ್ ಬಂದು ಈ ಮೀನಾ ಬಗ್ಗೆ ಮಾತಾಡಿದ್ರೆ ಬಾಯಿ ಮೇಲೆ ಬಾರಿಸ್ಬಿಡ್ತೀನಿ ನೋಡು, ನಿನ್ನಂತ ಅವಳಿಗೆ ಮೀನಾ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಕಣೆ ಅಂತ ಹೇಳ್ತಿರುವಾಗ ಅಯ್ಯೋ ಅಕ್ಕ, ಇವಳು ಮನೆ ಸೊಸೆಯಾಗಿ ಬರೋದಕ್ಕೆ ಎಷ್ಟೊಂದೆಲ್ಲ ಆಟ ಆಡಿದಾಳೆ ಅಂತ ಗೊತ್ತಾ ನಿಮ್ಗೆ ಅಂತ ಹೇಳಿ ಒಬ್ರು ಹೇಳ್ತಿರುವಾಗ ಇವಳು ಮಲೇಷಿಯಾದವಳು ದೊಡ್ಡ ಶ್ರೀಮಂತೆ ಅಂತ ಬೇರೆ ನಾಟಕ ಹೇಳ್ಕೊಂಡು ಬಂದವಳಂತೆ ಅಂತ ಹೇಳಿ ಇನ್ನೊಬ್ಬ ಫ್ರೆಂಡ್ ಹೇಳ್ತಾರೆ. ನಂತರ ಫ್ರಾಡು, ನಿನ್ ಜೀವನದಲ್ಲಿ ನಿನ್ ಸತ್ಯನೇ ಹೇಳಲ್ವೇನೆ, ಕಟ್ಕೊಂಡಿರೋ ಗಂಡನೇ ಯಾಮರ್ಸ್ಬಿಟ್ಟಿದ್ಯಲ್ಲ ನೀನು ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಿರೋವಾಗ ನನ್ನ ಪರ್ಸನಲ್ ವಿಷಯಕ್ಕೆ ನೀವ್ ಯಾಕೆ ತಲೆ ಹಿಡ್ತಿದ್ದೀರಾ, ಇದನ್ನೆಲ್ಲ ನೀವು ಮಾತಾಡ್ಬೇಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ನೀನ್ ಹೇಗಾದ್ರೂ ಹಾಳಾಗೋಗೆ, ಅದ್ರ ಬಗ್ಗೆ ನಮಗ್ ಚಿಂತೆ ಇಲ್ಲ ಕಣೆ, ಆದ್ರೆ ನೀನು ಮೀನಾಗೆ ಏನೇನೆಲ್ಲ ಮಾಡಿದ್ಯಾ, ಮೀನಾ ಹೂ ಅಂಗಡಿನ ಎತ್ತಾಕ್ಸ್ಬಿಟ್ಟೆ ಅಲ್ವಾ, ಅದಕ್ಕೂ ಮೇಲೆ ಆ ಕೇಡಿ ಕಾಗೆ ಸುಬ್ಬನ್ ಜೊತೆ ಸೇರ್ಕೊಂಡು ಸೂರ್ಯಾಣೆನ ಕೊಲ್ಲೋದಕ್ ಬೇರೆ ಹೋಗಿದ್ಯಲ್ಲೇ, ಕೊಲೆಗಾತಿ ಕಣೆ ನೀನು ಅಂತ ಹೇಳಿ ಅವ್ರು ಹೇಳ್ತಿರೋವಾಗ ನನ್ಗದೆಲ್ಲ ಏನು ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗ ಇವಳಿಗೆ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಅಕ್ಕ, ಇವಳನ್ನ ಹಿಡಿದು ಗಾಡಿಗೆ ಹತ್ತಿಸ್ಕೊಳ್ಳೋಣ ಬನ್ನಿ ಅಂತ ಹೇಳಿ 3 ಜನರನ್ನ ಸೇರಿ ರೋಹಿಣಿನ ಬಲವಂತವಾಗಿ ಗಾಡಿ ಹತ್ತಿಸ್ತಾರೆ. ಆಗ ರೋಹಿಣಿ ಬಿಡಿ ನನ್ನ ಅಂತ ಹೇಳಿ ಕಿರ್ಚ್ತಾ ಇರ್ತಾಳೆ. ಆದ್ರೂ ಕೂಡ ಅವರೆಲ್ಲ ಸೇರಿ ರೋಹಿಣಿನ ಗಾಡಿ ಹತ್ಸಿ ಅವ್ರ 3 ಜನನ ಒಳಗಡೆ ಸೇರ್ಕೋತಾರೆ. ಆಗ ಮಂಜ ಹೊರಗಡೆಯಿಂದ ಗಾಡಿ ಡೋರ್ನ ಲಾಕ್ ಮಾಡ್ಕೋತಾನೆ. ಆಗ ರೋಹಿಣಿ ಒಳಗಡೆ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ ಏನೇ ನಿಂದು ಅಂತ ಹೇಳಿ ಮೊದಲು ರೋಹಿಣಿ ಕಪಲ್ಗೆ ಒಂದ್ ಏಟ್ ಹೊಡಿತಾರೆ. ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಕಿರ್ಚಾಡ್ತಿರುವಾಗ ಸೂರ್ಯ ಅಣ್ಣನ ಸಾಯಿಸೋದಕ್ಕೆ ಹೋಗಿದ್ದೆ ಅಲ್ವಾ ನೀನು ಅಂತ ಹೇಳ್ಕೊಂಡು ಇನ್ನೊಂದು ಕಪಾಳಕ್ಕೆ ಬಾರಿಸ್ತಾರೆ. ಆಗ ನನಗೆ ಸತ್ಯವಾಗ್ಲೂ ಏನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಕೇಳ್ಕೊತಿರುವಾಗ ನಾಟಕ ಮಾಡ್ಬೇಡ್ವೆ, ನೀವೇನೇನೆಲ್ಲ ಮಾಡಿದ್ಯಾ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು, ಈಗಾಗ್ಲೇ ನಿನ್ ಕಂತ್ರಿ ಕೆಲ್ಸಗಳೆಲ್ಲ ಹೊರಗಡೆ ಬಂದಿವೆ ಕಣೆ ಅಂತ ಹೇಳಿ ಅವ್ರು ಹೇಳ್ತಿರುವಾಗ ನಾನೇನು ಮಾಡ್ಲಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾನೆ ಇರ್ತಾಳೆ. ಆದ್ರೂ ಅವ್ರು ಅವಳನ್ನ ಬಿಡದೇನೆ 3 ಜನನ ಹಿಡ್ಕೊಂಡು ಅವಳಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ನನ್ನ ಬಿಟ್ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಿದ್ರು ಕೂಡ ಯಾರು ಕೇಳ್ತಿರೋದೇ ಇಲ್ಲ. ಎಷ್ಟೊಂದು ಕೊಬ್ಬೆ ನಿನ್ಗೆ, ಇಷ್ಟೊಂದು ಕ್ರಿಮಿನಲ್ ಕೆಲಸಗಳನ್ನೆಲ್ಲ ಮಾಡಿದ್ಯಲ್ಲ ನೀನು, ನಿನ್ಗೇನು ಅನ್ಸೋದೇ ಇಲ್ವೇನೆ, ನೀನು ಒಂದ್ ಹೆಣ್ಣೇನೆ ಅಂತ ಬೈಕೊಂಡು ಹೊಡಿತಿರೋವಾಗ ಸಾಕ್ ನಿಲ್ಸಿ, ನೀವೆಲ್ಲ ತುಂಬಾನೇ ದೊಡ್ಡ ತಪ್ಪು ಮಾಡ್ತಿದೀರ ಅಂತ ಹೇಳಿ ರೋಹಿಣಿ ಗದರ್ತಾಳೆ. ನೀನ್ ಮಾಡಿರೋ ತಪ್ಪಿಗಿಂತ ದೊಡ್ಡ ತಪ್ಪು ಮಾಡ್ತಿದೀವೇನೆ ನಾವು, ಕಟ್ಕೊಂಡಿರೋ ಗಂಡನೇ ಯಾಮರ್ಸ್ದಳು ನೀನು ಅಂತ ಹೇಳಿ ಅವ್ರು ಬೈತಿರೋವಾಗ ನಾನು ಪೊಲೀಸ್ ಹತ್ರ ಹೋಗ್ತೀನಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಮೊದ್ಲು ನಿನ್ ಮನೆಗೆ ಹೋಗ್ತೀಯೋ ಇಲ್ವೋ ಅದನ್ನ ಯೋಚನೆ ಮಾಡೆ ಅಂತ ಹೇಳಿ 3 ಜನನು ಸೇರ್ಕೊಂಡು ಮತ್ತೆ ಹೊಡಿತಿರ್ತಾರೆ. ನಂತರ ಮೀನಾ ಫ್ರೆಂಡ್ಸ್ ಸೂರ್ಯನ
ನಿನಗೆ ಫೋನ್ ಮಾಡಿ ಸೂರ್ಯ ಅಣ್ಣ ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಕಾರ್ ಶೆಡ್ ಅಲ್ಲೇ ಇದ್ದೀನಮ್ಮ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಣ್ಣ ನೀವು ಅಲ್ಲೇ ಇರಿ, ಮೀನಾಗೂ ಅಲ್ಲಿಗೆ ಬರೋದಕ್ಕೆ ಹೇಳ್ಬಿಡಿ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಹೇಳಿದಾಗ ಏನ್ ವಿಷಯ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಎಲ್ಲ ಒಳ್ಳೆ ವಿಷಯನೇ ಅಣ್ಣ, ನಾವು ಬರ್ತೀವಿ ನೀವು ಅಲ್ಲೇ ಇರಿ ಅಂತ ಹೇಳಿ ಅವ್ರು ಹೇಳಿ ಕಾಲ್ ಕಟ್ ಮಾಡ್ತಾರೆ. ನಂತರ ಯಾಕ್ರೆ ಸುಮ್ನೆ ನಿಂತಿದ್ದೀರಾ, ಇವಳು ಕೊಬ್ಬೆಲ್ಲನ್ನು ಅಡಗಿಸ್ಬಿಡ್ಬೇಕು ಅಂತ ಹೇಳಿ ಮತ್ತೆ ರೋಹಿಣಿಗೆ ಪೊರ್ಕೆಲ್ ಹೊಡೆದಕ್ಕೆ ಅಂತ ಶುರು ಮಾಡ್ತಾರೆ. ಈ ಕಡೆ ಮೀನಾ ಕೂಡ ಕಾರ್ ಶೆಡ್ ಹತ್ರ ಬಂದಿರ್ತಾಳೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ, ಏನ್ ವಿಷಯ ಮೊದ್ಲು ಹೇಳಿ ಅಂತ ಮೀನಾ ಹೇಳಿದಾಗ ನಿನ್ ಫ್ರೆಂಡ್ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರ ಕಣೆ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಬರೋದಕ್ಕೆ ಹೇಳಿದ್ರು ಅಂತ ಮೀನಾ ಕೇಳ್ತಿರೋವಾಗ ಗೊತ್ತಿಲ್ಲ ಕಣೆ ಮೀನಾ, ನಿನ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇಲ್ಲಿಗೆ ಬರ್ತಿದಾರಂತೆ, ಏನೋ ಮುಖ್ಯವಾದ ವಿಷಯ ಹೇಳ್ತಾರೋ ಏನೋ ಅಂತ ಅನ್ಸುತ್ತೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಏನಿರ್ಬೋದು ಅಂತ ಮೀನಾ ಕೇಳ್ತಾಳೆ. ನೀನ್ ಹೇಳ್ತೀಯೇನೋ ಅಂತ ನಾನ್ ಅನ್ಕೊಂಡೆ, ನೀನ್ ನೋಡಿದ್ರೆ ನನ್ನೇ ಕೇಳ್ತಿದ್ಯಲ್ಲ ಮೀನಾ ಅಂತ ಸೂರ್ಯ ಕೇಳ್ತಿರೋವಾಗ ಏನ್ ವಿಷಯ ಅಂತ ಗೊತ್ತಿದ್ರೆ ನಾನೇ ನಿಮಗೆ ಫೋನ್ ಮಾಡಿ ಹೇಳ್ತಿದ್ನಲ್ಲ ರೀ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗಾದ್ರೆ ನಿನ್ಗೂ ಗೊತ್ತಿಲ್ವಾ ಅಂತ ಸೂರ್ಯ ಕೇಳಿದಾಗ ಇಲ್ಲ ರೀ ಅಂತ ಮೀನಾ ಹೇಳಿ ಅಯ್ಯೋ ಆ ರೀತಿ ಏನಾದ್ರು ಮಾಡ್ಬಿಟ್ರ ಅಂತ ಹೇಳಿ ಮೀನಾ ಹೇಳ್ತಾಳೆ. ಯಾವ ರೀತಿನ ಮೀನಾ ಅಂತ ಸೂರ್ಯ ಕೇಳಿದಾಗ ನನ್ನ ಫ್ರೆಂಡ್ಸ್ಗೆಲ್ಲ ರೋಹಿಣಿ ಮಾಡಿರೋ ವಿಷಯ ಗೊತ್ತಾಗಿದೆ ರೀ, ಅವ್ರಿದ್ರ ಬಗ್ಗೆ ಏನಾದ್ರು ಮಾಡಿರ್ಬೋದಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಯಾಕೆ ಮೀನಾ ನೀನ್ ಇದನ್ನೆಲ್ಲ ಅವ್ರಿಗೆ ಹೇಳೋದಕ್ಕೆ ಹೋದೆ ಅಂತ ಸೂರ್ಯ ಕೇಳಿದಾಗ ನಾನು ಎಲ್ರಿಗೂ ಹೇಳಿಲ್ಲ ರೀ, ಮಂಚನೆ ಆಗ್ಲೇ ಹೋಗಿ ಹೇಳ್ಬಿಟ್ಟಿದ್ದ, ನಾನು ಅಲ್ಲಿಗೆ ಹೋದಾಗ ನನ್ನ ಎಲ್ಲ ಪ್ರಶ್ನೆ ಮಾಡಿದ್ರು, ಅದಕ್ಕೆ ನನ್ ಮಿಕ್ಕಿರೋ ವಿಷಯನೆಲ್ಲ ಹೇಳ್ಬಿಟ್ಟೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಬೇಕಾಗಿರೋ ವಿಷಯನ ಊರಿಗೆ ಹೇಳ್ಕೊಂಡ್ ಬರ್ತೀರಾ, ಆದ್ರೆ ನನ್ ಜೊತೆ ಮಾತ್ರ ಹೇಳಲ್ಲ ಅಲ್ವಾ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೋತಾನೆ. ಅಯ್ಯೋ ರೀ ಅವ್ರು ಏನ್ ಮಾಡ್ತಾರೋ ಏನೋ ಅಂತ ನಾನೇ ಬೈದಲ್ಲಿದ್ದೀನಿ, ಇದ್ರಲ್ಲಿ ನೀವು ಬೇರೆ ನನ್ನೇ ಬೈತಿದ್ದೀರಲ್ಲ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಅಲ್ಲಿಗೆ ಮೀನಾ ಫ್ರೆಂಡ್ಸ್ ಇದ್ದಂತ ಗಾಡಿ ಬರುತ್ತೆ, ಆದ್ರಿಂದ ಮಂಜ ಕೆಳಗಡೆ ಇಳಿತಾನೆ. ಏನೋ ಮಂಜ ಈ ಗಾಡಿಯಲ್ಲಿ ಬಂದಿದ್ಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ನಂತರ ಏನೋ ಮಂಜ ಏನ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಇರಕ್ಕ ಅಂತ ಹೇಳಿ ಮಂಜ ಹೋಗಿ ಗಾಡಿ ಡೋರ್ನ ತೆಗಿತಾನೆ. ಅದನ್ನ ತೆಗ್ದಿದ ತಕ್ಷಣ ಮೀನಾ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಇಳಿದಾಗ ಮಧ್ಯದಲ್ಲಿ ರೋಹಿಣಿನ ಹುಲ್ಲಿಂದ ಮುಚ್ಚಿಬಿಟ್ಟಿರ್ತಾರೆ. ನಂತರ ಅವಳು ಅಲ್ಲೇ ಸುಮ್ನೆ ಕುಳಿತಿರೋದನ್ನ ನೋಡಿ ಇನ್ನೊಂದೆರಡು ಬಿಡ್ಲೇನೆ ಬಾರೆ ಕೆಳಗಡೆ ಇಳ್ದು ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಎಲ್ಲರೂ ಬೈತಿರ್ತಾರೆ. ಆಗ ಮೀನಾ ಅಕ್ಕ ಏನ್ ಮಾಡ್ತಿದ್ರ ನೀವೆಲ್ಲರೂ ಸೇರ್ಕೊಂಡು ಏನಿದೆಲ್ಲ ಅಂತ ಮೀನಾ ಕೇಳ್ತಿರೋವಾಗ ಸೂರ್ಯ ಅಣ್ಣನ್ನೇ ಕೊಲ್ಲೋದಕ್ಕೆ ಹೋಗಿದ್ಲಿ ಇವಳು ಹೀಗೆಲ್ಲ ಮಾಡಿದ್ರೆ ನಾವು ನೋಡ್ಕೊಂಡು ಸುಮ್ನೆ ಇರ್ಬೇಕಾ, ಇವಳನ್ನ ಹಾಗೆ ಬಿಟ್ಬಿಡ್ಬೇಕಾ, ಅದಕ್ಕೆ ನಾವೆಲ್ಲರೂ ಸೇರಿ ಅವಳಿಗೆ ಆಯುಧ ಪೂಜೆ ಮಾಡಿದೀವಿ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಹೇಳಿದಾಗ ಹಾ ಚೆನ್ನಾಗಿ ಆಯುಧ ಪೂಜೆ ಮಾಡಿದೀರಾ, ಸೂಪರ್ ಆಗಿ ಮಾಡಿದೀರಾ ಅಂತ ಹೇಳಿ ಚೇತನ್ ಹೇಳ್ತಿರ್ತಾನೆ. ಆಗ ಮೀನಾ ಫ್ರೆಂಡ್ ಬಂದು ಏನೇ ನೋಡ್ತಾ ಸುಮ್ನೆ ನಿಂತಿದ್ಯಾ, ಮರ್ಯಾದೆಗೆ ಹೋಗಿ ಸೂರ್ಯ ಅಣ್ಣನ ಕಾಲ್ಗೂ ಮೀನಾ ಕಾಲ್ಗೂ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿ ಕೇಳ್ತಿರ್ತಾರೆ. ಆಗ ಸೂರ್ಯ ಅದೆಲ್ಲ ಏನು ಬೇಡ, ನೀವೇನು ಮಾತಾಡ್ಬೇಡಿ ಸುಮ್ನೆ ಇರಿ ಅಂತ ಹೇಳಿದಾಗ ಅಯ್ಯೋ ಅವ್ರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ಬೇಕಲ್ವಾ, ನೀನ್ ಸುಮ್ನೆ ಇರೋ ಸೂರ್ಯ ಅಂತ ಹೇಳಿ ಕಾರ್ತಿಕ್ ಹೇಳ್ತಾನೆ. ಆಗ ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕೆ ಹೇಳಿ ಅಂತ ಹೇಳಿ ಚೇತನ್ ಹೇಳಿದಾಗ ಸುಮ್ನೆ ಇರೋ ಚೇತ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಾವಂತೂ ಈ ಕೆಲಸ ಮಾಡೋದಕ್ಕಾಗ್ಲಿಲ್ಲ ಕಣೋ, ಈ ವೀರ ಮಹಿಳೆಯರೆಲ್ಲ ಒಟ್ಟಾಗಿ ಸೇರಿ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ, ನೀನ್ ಸುಮ್ನೆ ಇರು ಅಂತ ಹೇಳಿ ಚೇತನ್ ಹೇಳಿದಾಗ ಕಾಲಿಗೆ ಬೀಳೆ ಅಂತ ಮೀನಾ ಫ್ರೆಂಡ್ಸ್ ಎಲ್ಲ ರೋಹಿಣಿನ ಗದರ್ತಿರ್ತಾರೆ. ಆಗ ಮೀನಾ ಅಕ್ಕ ನೀವು ಸುಮ್ನೆ ಇರಿ, ಏನ್ ಮಾಡ್ತಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು ಅಂತ ಹೇಳಿ ನಾನು ಆಗ್ಲೇ ಅನ್ಕೊಂಡೆ ಕಣೋ ಮಂಜ, ನೀನೇನ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಮಂಜ ಹೌದು ಅಕ್ಕ, ನಿನ್ಗೂ ಭಾವನ್ಗೂ ಇವಳು ಎಷ್ಟೊಂದೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಇವಳನ್ನ ಸುಮ್ನೆ ಬಿಟ್ಬಿಡ್ಬೇಕಂತ ಹೇಳಿದಾಗ ಅದಕ್ಕೆ ಅಂತ ಈ ತರ ಎಲ್ಲ ಮಾಡ್ತಾರೇನೋ, ಹೊಡೆಯೋದು ಬಡಿಯೋದು ತಪ್ಪು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಅದನ್ನೆಲ್ಲ ನೀನ್ ಹೇಳ್ತಿದ್ಯೇನೋ ಅಂತ ಹೇಳಿ ಚೇತನ್ ಕೇಳ್ತಾನೆ. ಲೋ ಚೇತ ನ್ಯಾಯಕ್ಕೋಸ್ಕರ ಜಗಳ ಮಾಡೋದು ಬೇರೆ ಕಣೋ ಅಂತ ಸೂರ್ಯ ಹೇಳಿದಾಗ ಅಣ್ಣ ನಾವು ಕೂಡ ನ್ಯಾಯಕ್ಕೋಸ್ಕರನೇ ಈ ತರ ಎಲ್ಲ ಮಾಡಿರೋದು ಅಂತ ಹೇಳಿ ಕಾಲಿಗೆ ಬೀಳೆ ಅಂತ ಮೀನಾ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಆಗ ಅಕ್ಕ ಅದೆಲ್ಲ ಏನು ಬೇಡ ನೀವು ಸುಮ್ನೆ ಇರಿ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ ಸುಮ್ನಿರಪ್ಪ ಸೂರ್ಯ, ಇವಳು ಮಾಡಿರೋ ಕೆಲ್ಸಕ್ಕೆ ಇವಳು ಹೇಳಿರೋ ಸುಳ್ಳಿಗೆ ಇವಳು ಬಾಯಿ ಮೇಲೆ ಚೆನ್ನಾಗಿ ಹೊಡೆದು ಕೈ ಮುರಿದಾಕ್ಬೇಕಾಗಿತ್ತು ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಹೇಳ್ತಿರುವಾಗ ಈಗ್ಲೂ ಕೂಡ ಆ ಕೆಲಸ ಮಾಡ್ಬೋದು, ತಪ್ಪೇನಿಲ್ಲ ಮಾಡಿ ಅಂತ ಚೇತನ್ ಹೇಳ್ತಾನೆ. ಆಗ ಅಣ್ಣ ನೀವು ಸುಮ್ನೆ ಇರ್ತೀರಾ, ಇನ್ನು ಅವಳಿಗೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಅಕ್ಕ ಯಾಕೆ ಈ ತರ ಎಲ್ಲ ಮಾಡ್ತಿದ್ದೀರಾ, ನಾನು ಹೇಳಿದ್ನ ಈ ತರ ಎಲ್ಲ ಮಾಡಿ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ಮೀನಾ ನಾವೇನು ಕೇಳ್ದೇನೆ ನೀನು ಮತ್ತೆ ಅಣ್ಣ ಎಷ್ಟೊಂದೆಲ್ಲ ನಮ್ಗೆ ಒಳ್ಳೇದ್ ಮಾಡಿದೀರಾ, ಹಾಗಿರೋವಾಗ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ನಾವು ಅದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಂತ ಮೀನಾ ಫ್ರೆಂಡ್ಸ್ ಕೇಳ್ತಾರೆ. ಆಗ ಮಂಜ ಅಕ್ಕ ಅವ್ರು ಮಾಡಿರೋ ಕೆಟ್ಟ ಕೆಲ್ಸಕ್ಕೆಲ್ಲ ನಿಮ್ಮ ಹತ್ರ ಸಾರಿ ಕೇಳಲೇಬೇಕು ಅಂತ ಹೇಳಿದಾಗ ಕ್ಷಮೆ ಕೇಳೆ ಕಾಲಕ್ಕೆ ಬೀಳೆ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ರೋಹಿಣಿನ ಗದರಿಸ್ತಾರೆ. ಅದೆಲ್ಲ ಏನು ಬೇಡ ಸುಮ್ನೆ ಇರಿ ಅಂತ ಮೀನಾ ಹೇಳ್ತಿರೋವಾಗ ಅದು ಸರಿನೇ, ನಿಮ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋಷ್ಟು ಇವಳಿಗೆ ಯೋಗ್ಯತೆನೇ ಇಲ್ಲ, ಬರೀ ಕ್ಷಮೆ ಮಾತ್ರ ಕೇಳು ಅಂತ ಹೇಳಿ ಒಬ್ರು ಹೇಳ್ತಿರೋವಾಗ ಕೇಳ್ತೀಯಾ ಇಲ್ಲ ಇನ್ನೂ 4 ಬಾರಿಸ್ಬೇಕಂತ ಹೇಳಿ ಇನ್ನೊಬ್ರು ಹೇಳ್ತಾರೆ. ಆಗ ರೋಹಿಣಿ ಕೈ ಮುಗ್ದು ನಾನು ನಿಮ್ ವಿಷಯದಲ್ಲಿ ತುಂಬಾನೇ ತಪ್ಪು ಮಾಡಿದೀನಿ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಆಗ ಮೀನಾ ಫ್ರೆಂಡ್ ರೋಹಿಣಿ ಎದುರುಗಡೆ ಬಂದು ಇಲ್ಲಿ ನೋಡು, ನೀನು ನಿಮ್ ಕುಟುಂಬನ ಯಾಮಾರಿಸಿರ್ಬೋದು, ನಿನ್ ಗಂಡನು ಯಾಮಾರಿಸಿರ್ಬೋದು, ಅದ್ರ ಬಗ್ಗೆ ನಮ್ಗೆ ಯಾವ ಚಿಂತೆನೂ ಇಲ್ಲ, ಆದ್ರೆ ಇನ್ಮೇಲೆ ಇವ್ರ ಪಕ್ಕನೂ ನೀನ್ ಬರಬಾರ್ದು, ಇವ್ರಿಗೇನಾದ್ರು ಮತ್ತೆ ತೊಂದರೆ ಕೊಡೋದಕ್ಕೆ ಏನಾದ್ರು ಬಂದೆ ಅಂತ ಇಟ್ಕೋ, ಅಲ್ಲಿಗೆ ನಾವು ಬರ್ತೀವಿ, ಅರ್ಥ ಆಯ್ತಾ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಹೇಳ್ತಾರೆ. ಆಗ ಮೀನಾ ಅಕ್ಕ ಸಾಕ್ ಬಿಡಿ ಅಂತ ಹೇಳಿದಾಗ ಕ್ಷಮೆ ಕೇಳ ಆಯ್ತಲ್ಲ ತೊಲಗಿ ಇಲ್ಲಿಂದ ಅಂತ ಮೀನಾ ಫ್ರೆಂಡ್ಸ್ ಹೇಳಿ ರೋಹಿಣಿ ಬ್ಯಾಗು ಚಪ್ಪಲಿನೆಲ್ಲ ಎಸ್ದಾಗ
ರೋಹಿಣಿ ಮೀನಾ ಮತ್ತೆ ಸೂರ್ಯನೇ ಗುರಾಯಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನಂತರ ರೋಹಿಣಿ ಹೋದ್ಮೇಲೆ ಸೂರ್ಯ ಮಂಜುನ ಹತ್ರ ಬಂದು, ನೀನೇನ ಈ ಗ್ಯಾಂಗ್ ಲೀಡರು, ಯಾಕೋ ಈ ತರ ಎಲ್ಲ ಮಾಡ್ದೆ, ನನ್ನ ಕೇಳ್ದೇನೆ ಇಂಥ ಕೆಲಸ ಎಲ್ಲ ಯಾಕೋ ಮಾಡೋದಕ್ಕೆ ಹೋದೆ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ಬಾಬಾ ಅವಳು ಹೆಣ್ಣಾಗಿದ್ದಕ್ಕೆ ತಪ್ಪಿಸ್ಕೊಬಿಟ್ಲು, ಇನ್ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು ಅಂತ ಹೇಳಿ ಮಂಜ ಹೇಳ್ತಾನೆ. ಆಗ ಮೀನಾ, ಅವಳ ಜೀವನ ಅವಳು ಕಾಪಾಡ್ಕೊಳ್ಳೋದಕ್ಕೆ ಅವಳ ಮುಂದೆ ಯಾರಿದ್ರು ಕೂಡ ಅವ್ರ ಜೀವನ ಅವಳು ಹಾಳು ಮಾಡೋದಕ್ಕೆ ಹೋದವಳು ಕಣೋ, ನಾವ್ ಆ ರೀತಿ ಎಲ್ಲ ನಡ್ಕೊಳ್ಳೋದಕ್ಕಾಗುತ್ತಾ, ಎಲ್ಲಾ ಸತ್ಯನೂ ಗೊತ್ತಿರೋ ನಮ್ ಕೈಲೇ ಅವಳಿಗೆ ಏನು ಮಾಡೋದಕ್ಕಾಗ್ಲಿಲ್ಲ, ನಿಮ್ ಹತ್ರ ಸತ್ಯ ಹೇಳಿದ್ರೆ ತಪ್ಪಾಗೋಯ್ತು ಅಂತ ಮೀನಾ ಹೇಳ್ತಿರೋವಾಗ, ಮೀನಾ ಅವಳು ಮಾಡಿರೋ ಈ ಕೆಲಸಕ್ಕೆ ಅವಳಿಗೆ ಶಿಕ್ಷೆ ಕೊಡಬಾರ್ದಾಗಿತ್ತ ಅಂತ ಹೇಳಿ ಮೀನಾ ಫ್ರೆಂಡ್ಸ್ ಕೇಳ್ತಾರೆ. ಆಗ ಮೀನಾ ಅವಳು ಮಾಡಿ ತಪ್ಪಿಗೆ ಅವಳೇ ಶಿಕ್ಷೆ ಅನುಭವಿಸ್ತಾಳೆ, ಅದೆಲ್ಲಾನು ದೇವ್ರೇ ನೋಡ್ಕೋತಾ ಇದ್ದ, ನೀವ್ಯಾಕೆ ಈ ತರ ಎಲ್ಲ ಮಾಡೋದಕ್ಕೆ ಹೋದ್ರಿ ಅಂತ ಮೀನಾ ಕೇಳ್ತಾಳೆ. ಆಗ ಇನ್ನೊಬ್ರು ಬಂದು, ಮೀನಾ ನೀನು ನಾಲ್ ಕೊಡ್ಬೇಕಾಗಿತ್ತು ಅಂತ ಹೇಳಿದಾಗ, ನೀವೇ ಹೊಡೆದಿದ್ದೀರಲ್ಲ, ಇನ್ನೇನು ಈ ವಿಷಯ ಎಲ್ಲ ಮಾವನ್ ಗೊತ್ತಾದ್ರೆ ಏನ್ ಅನ್ಕೋತಾರೋ ಏನೋ, ಈಗ ಕೋರ್ಟ್ ಅಲ್ಲಿ ಕೇಸ್ ಬೇರೆ ನಡೀತಾ ಇದೆ, ಇಂಥ ಸಮಯದಲ್ಲಿ ಇದೆಲ್ಲ ಬೇಕಿತ್ತಾ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಇದಕ್ಕೂ ಮೇಲೆ ಅವಳಿಗೆ ಏನು ಮಾಡೋದಕ್ಕೆ ಹೋಗ್ಬೇಡಿ, ಹೋಗಿ ಇಲ್ಲಿಂದ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ನೀವೆಲ್ಲ ಹೊರಡಿ ಅಂತ ಹೇಳಿ ಸೂರ್ಯ ಹೇಳಿ ಮಂಜನ ಸೈಡ್ ಕರ್ಕೊಂಡು ಹೋಗಿ, ಹೇ ಮಂಜ, ಈಗಾಗ್ಲೇ ಎಲ್ರು ನನ್ನ ರೌಡಿ ಅಂತ ಹೇಳ್ತಾನೆ ಇರ್ತಾರ ಕಣೋ, ನಾನ್ ಅನ್ಸ್ಕೊಳ್ತಿರೋದು ಸಾಲಲ್ವೇನೋ, ನಿನ್ಗೆ ಯಾಕೋ ಬೇಕು ಇದೆಲ್ಲ, ನೀನು ನಿನ್ ಕೆಲಸದಲ್ಲಿ ಮುಂದೆ ಬರೋದನ್ನ ನೋಡು ಅಂತ ಹೇಳಿ ಸೂರ್ಯ ಹೇಳಿದಾಗ, ಏ ಮಂಜ, ನೀನ್ ನಿನ್ ಮೇಲೆ ಈ ವಿಷಯಕ್ಕೆಲ್ಲ ತಲೆ ಹಾಕ್ಬಾರ್ದು, ಹೋಗಿಲ್ಲಿಂದ ಅಂತ ಮೀನಾ ಹೇಳ್ತಾಳೆ. ನಂತರ ಏನ್ರಿ ಇದು, ಇವ್ರು ಈ ತರ ಎಲ್ಲ ಮಾಡಿದಾರಲ್ರಿ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ನಮ್ಮನ್ನೆಲ್ಲ ಅಪ್ಪ ಕಟ್ಟಾಕ್ಬಿಟ್ರು ಕಣೆ, ಅದಕ್ಕೆ ನಾವೆಲ್ಲರೂ ಸುಮ್ನಾಗೋದ್ವಿ, ಆದ್ರೆ ಇವ್ರು ನೋಡು ಸುಮ್ನೆ ಇರ್ಲಿಲ್ಲ, ಏನೇನೋ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅದೇನಾದ್ರೂ ಆಗ್ಲಿರಿ, ಈ ತರ ಹೊಡೆಯೋದು ತುಂಬಾನೇ ಪಾಪ ರೀ ಅಂತ ಮೀನಾ ಹೇಳ್ತಾಳೆ. ಆಗ ಚೇತನ್ ಅಲ್ಲಿಗೆ ಬಂದು, ಪಾಪಿಗಳಿಗೆ ಪಾಪ ಅಂದ್ರೆ ನಮ್ಗೆ ಪಾಪ ಸುತ್ಕೊಳತ್ತೆ ಸಿಸ್ಟರ್, ಇನ್ಮೇಲೆ ಅವಳು ನಿಮ್ಮ ಹತ್ರನೇ ಬರೋದಿಲ್ಲ ಅಂತಿರೋವಾಗ, ಬಿಡು ಮೀನಾ, ಆ ಪೌಡರ್ ಮಾಡಿರೋ ಕೆಲಸಕ್ಕೆ ಸರಿಯಾದ ಶಿಕ್ಷಣ ಸಿಕ್ಕಿದೆ ಅವಳಿಗೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಈ ಕಡೆ ನೀತು ಹೋಟ್ಲಲ್ಲಿ ತುಂಬಾನೇ ಕಸ್ಟಮರ್ ಬಂದಿರ್ತಾರೆ. ನೀತು ಖುಷಿ ಪಟ್ಕೊಂಡು ರವಿ ಹತ್ರ ಬಂದು, ರವಿ ಏನಿದು ದಿಢೀರ್ ಅಂತ ಇಷ್ಟೊಂದು ಜನ ಕಸ್ಟಮರ್ಸ್ ಬಂದಿದ್ದಾರಲ್ಲ, ಆನ್ಲೈನ್ ಆರ್ಡರ್ ಕೂಡ ತುಂಬಾನೇ ಬಂದಿದೆ, ರೆಸ್ಟೋರೆಂಟ್ ಮುಂದೆ ಡೆಲಿವರಿ ಬಾಯ್ಸ್ ತುಂಬಾ ಜನ ನಿಂತಿದ್ದಾರೆ ಅಂತ ಹೇಳ್ತಿರುವಾಗ, ನೀವ್ 2 ದಿನ ಊರಲ್ಲೇ ಇರ್ಲಿಲ್ಲ ಅಲ್ವಾ, ಅದಕ್ಕೆ ನಿಮ್ಗೇನು ಗೊತ್ತಿಲ್ಲ ಅಂತ ಅನ್ಸುತ್ತೆ, ನಮ್ ರೆಸ್ಟೋರೆಂಟ್ ಸ್ಪೆಷಲ್ ಡಿಶ್ ಬಗ್ಗೆನೂ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿ ರವಿ ಹೇಳ್ತಾನೆ. ಅದ್ರಲ್ಲಿ ಏನ್ ಸ್ಪೆಷಲ್ ಇದೆ ಅಂತ ನೀತು ಕೇಳಿದಾಗ, ಹೊಸ ಡಿಶ್ ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿ ರವಿ ಹೇಳ್ತಾನೆ. ನಂತರ ಆ ಡಿಶ್ ನ ನಾನೇ ಕಂಡಿಡಿದು ಮಾಡಿರೋದು, ನಾನೇ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ಅದಕ್ಕೆ ಆನ್ಲೈನ್ ಡೆಲಿವರಿ ಕೂಡ ತುಂಬಾನೇ ಆರ್ಡರ್ ಬಂದಿದೆ, ಹಾಗೆ ರೆಸ್ಟೋರೆಂಟ್ ಕೂಡ ಫುಲ್ ಆಗಿದೆ, ಈಗ ಹ್ಯಾಪಿನಾ ನಿಮ್ಗೆ ಅಂತ ಹೇಳಿ ರವಿ ಕೇಳ್ತಾನೆ. ತುಂಬಾನೇ ಖುಷಿ ಆಯ್ತು ರವಿ, ಅವತ್ ನೀನ್ ಹೇಳಿದ್ಯಲ್ಲ ಮೊದ್ಲಿನ ತರನೇ ರೆಸ್ಟೋರೆಂಟ್ ಫುಲ್ ಆಗುತ್ತೆ ಅಂತ, ಅದೇ ರೀತಿ ಮಾಡ್ಬಿಟ್ಟಿಯಲ್ಲ ರವಿ, ತುಂಬಾ ಥ್ಯಾಂಕ್ಸ್ ರವಿ ಅಂತ ನೀತು ಹೇಳ್ತಿರೋವಾಗ, ಥ್ಯಾಂಕ್ಸ್ ಯಾಕೆ ನೀತು, ನನ್ ಕೆಲಸ ನಾನು ಮಾಡಿದ್ದೀನಿ ಅಂತ ಹೇಳಿ ರವಿ ಹೇಳ್ತಾನೆ. ನಂತರ ಅದೇ ರೆಸ್ಟೋರೆಂಟ್ಗೆ ಇಬ್ರು ಫುಡ್ ರಿವ್ಯೂಗೆ ಅಂತ ಬಂದಿರ್ತಾರೆ. ಅವ್ರ ಹತ್ರ ಹೋಗಿ ಇವರೇ ರವಿ ಅಂತ ಹೇಳಿ ನೀತು ಪರಿಚಯ ಮಾಡಿಸ್ತಾಳೆ. ಇವ್ರು ನನಗೆ ಬರೀ ಶೆಫ್ ಅಲ್ಲ, ಒನ್ ಆಫ್ ಮೈ ಪಾರ್ಟ್ನರ್, ಅದಕ್ಕೂ ಮೇಲೆ ಇವ್ರನ್ನ ಬೇರೆ ರೇಂಜ್ ಅಲ್ಲೇ ನೋಡ್ತೀನಿ ನಾನು, ಈ ಸಕ್ಸಸ್ಗೆಲ್ಲ ಇವರೇ ಕಾರಣ, ನನ್ ಬಿಸ್ನೆಸ್ ಡೆವಲಪ್ ಆಗ್ತಿರೋದು ಇವರಿಂದಾನೆ ಅಂತ ನೀತು ಹೇಳ್ತಿರುವಾಗ, ಸರ್ ನೀವು ಮಾಡಿರೋ ಡಿಶ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಹೇಳ್ತಿರ್ತಾರೆ. ನಂತರ ಸರ್ ಇಬ್ರು ನಿಂತ್ಕೊಳ್ಳಿ, ನಾವು ಫೋಟೋ ತಗೋತೀವಿ ಅಂತ ಹೇಳಿದಾಗ, ಫೋಟೋಗೆ ಅಂತ ರವಿ ನೀತು ಪಕ್ಕ ನಿಂತ್ಕೋತಾನೆ. ಆಗ ಸರ್ ನೀವು ಇನ್ನೂ ಸ್ವಲ್ಪ ಅವ್ರ ಪಕ್ಕಕ್ಕೆ ಹೋಗಿ ಅಂತ ಹೇಳಿ ಅವ್ರು ಹೇಳ್ತಿರುವಾಗ, ನೀತುನೇ ರವಿ ಹತ್ರ ಬಂದು ನಿಂತ್ಕೊಂಡು ಫೋಟೋಗಳನ್ನ ತೆಗೆಸ್ಕೊತಾ ಇರ್ತಾಳೆ. ಆಗ ರವಿಗೆ ಮುಜುಗರ ಆಗ್ತಿದ್ರು ಕೂಡ ರವಿನ ಹಿಡ್ಕೊಂಡು ನೀತು ಫೋಟೋ ತೆಗೆಸ್ಕೊತಿರ್ತಾಳೆ. ಈ ಕಡೆ ಮನೋಜ್ ಶೋರೂಮ್ಗೆ ಲೇಟ್ ಆಗಿ ಬಂದಾಗ, ಏನ್ ಬ್ರೋ ಓನರ್ ಆಗಿದ್ಕೊಂಡು ಇಷ್ಟೊಂದು ಲೇಟ್ ಆಗಿ ಬರ್ತಿದ್ದೀರಲ್ಲ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ನನ್ ಕಷ್ಟ ನಿನ್ಗೇನ್ ಗೊತ್ತು ಬ್ರೋ ಅಂತ ಮನೋಜ ಕೇಳ್ತಿರೋವಾಗ, ಹಾಗಾದ್ರೆ ಇನ್ನೊಂದ್ಸಲಿ ಮದ್ವೆ ಆಗಿರೋ ಹುಡುಗಿನ ಮತ್ತೆ ಮದ್ವೆ ಆಗ್ತೀರಾ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಆಗ ಮನೋಜ, ಮಾತಾಡೋ ಬ್ರೋ ಮಾತಾಡೋ, ಎಲ್ಲ ನನ್ನ ಹಣೆ ಬರ, ನನ್ಗೀಗ ಕೆಟ್ಟ ಟೈಮ್ ಬಂದಿದೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಬಾಸ್ ಅದನ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ, ಬಿಸ್ನೆಸ್ ಕಡೆ ಗಮನ ಕೊಡಿ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಇಲ್ಲ ಸ್ವಲ್ಪ ದಿವಸ ನಾನು ಯಾವ್ದ್ರಲ್ಲೂ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಮನೋಜ ಹೇಳಿದಾಗ, ಅಲ್ಲ ಬ್ರೋ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಹೀಗೆ ಆದ್ರೆ ಶೋರೂಮ್ ಗತಿ ಏನಾಗ್ಬೇಕು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ನಾನು ಅನ್ಕೊಂಡಿರೋದೆಲ್ಲ ನಿಜ ಆಗಲ್ಲ ಬ್ರೋ, ನಾನು ಯಾರು ನಂಬಿದ್ನೋ ಅವರೇ ನನ್ನ ಯಾಮರ್ಸ್ಬಿಟ್ರು, ನಾನೊಂದ್ ಸ್ವಲ್ಪ ದಿನ ಶೋರೂಮ್ ಬರೋದಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ನೀವಿಬ್ರೆ ಈ ಶೋರೂಮ್ ನ ನೋಡ್ಕೊಳ್ಳಿ ಅಂತ ಹೇಳಿ ಮನೋಜ ಹೇಳಿದಾಗ, ಶೋರೂಮ್ ನ ನೋಡ್ಕೊಳ್ಬೇಕಾ, ಹಾಗಾದ್ರೆ ನಾನೇ ನೋಡ್ಕೋತೀನಿ ಬಿಡಿ ಶೋರೂಮ್ ನ. ಮತ್ತೆ ಛಾಯಾ ಅಂತ ಸೀನಾ ಕೇಳ್ತಿರೋವಾಗ, ಏನ್ ಸರ್ ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿ ಛಾಯಾ ಕೇಳ್ತಾಳೆ. ಹಾಗಲ್ಲ, ನೀವು ಅವ್ರಿಗೆ ಮಾತ್ರ ಪಿ ಎ ಅಲ್ವಾ, ಈಗ ನನ್ಗೂ ಪಿ ಎ ಆಗ್ತೀರೇನೋ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ, ಬ್ರೋ ನಾನ್ ನಿಮ್ಗೆ ಪೂರ್ತಿಯಾಗಿ ಶೋರೂಮ್ ನ ನೋಡ್ಕೊಳ್ಳಿ ಅಂತ ಹೇಳಿಲ್ಲ, ಒಂದ್ ಸ್ವಲ್ಪ ದಿನ ನೋಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇನೆ ಅಂತ ಹೇಳಿ ಮನೋಜ ಹೇಳ್ತಾನೆ. ಓ ಹೌದಾ, ಸರಿ ಆಯ್ತು ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ, ಏನೇ ಆದ್ರೂ ಸ್ವಲ್ಪ ಅರ್ಥ ಆಗೋಗೆ ಹೇಳಿ ಬಾಸ್ ಅಂತ ಹೇಳಿ ಛಾಯಾ ಹೇಳ್ತಾಳೆ. ನಾನಿರೋ ಸಿಚುವೇಶನ್ ಅಲ್ಲಿ ನನ್ನ ಜೀವನ ಏನಾಗುತ್ತೋ ಏನೋ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಮನೋಜ ಹೇಳ್ತಿರೋವಾಗ, ಅದಕ್ಕೋಸ್ಕರ ನೀವು ಬಿಸ್ನೆಸ್ ಬಗ್ಗೆ ಗಮನ ಕೊಡದೇ ಇದ್ರೆ ಹೇಗ್ ಬಾಸ್ ಅಂತ ಛಾಯಾ ಕೇಳ್ತಾಳೆ. ಬಿಸ್ನೆಸ್ ನಂತೂ ನಾನು ಖಂಡಿತ ಬಿಡೋದಿಲ್ಲ, ಆದ್ರೆ ನನ್ನ ಪರ್ಸನಲ್ ಲೈಫ್ ಅಲ್ಲೇ ಹೀಗೆಲ್ಲ ಆಗ್ಬಿಡ್ತಲ್ಲ, ನಾನು ಅನ್ಕೊಂಡಿದ್ದೆಲ್ಲ ಯಾವ್ದು ನಡೀತಾನೆ ಇಲ್ಲ, ಅದ್ರಿಂದನೇ ಸ್ವಲ್ಪ ಬೇಜಾರಾಗಿದ್ದೀನಿ, ಅದಕ್ಕೆ ಸ್ವಲ್ಪ ದಿವಸ ನೀವಿಬ್ರು ಶೋರೂಮ್ ನ ನೋಡ್ಕೊಳ್ಳಿ ಅಂತ ಹೇಳಿ ಛಾಯಾ ಇವ್ರಿಗೆ ಹೆಲ್ಪ್ ಮಾಡು ಅಂತ ಮನೋಜ ಹೇಳೋಗ್ತಾನೆ. ಆಗ ಕೇಳಿದ್ಯಾ ಛಾಯಾ, ನನ್ಗೆ ಹೆಲ್ಪ್ ಮಾಡು ಅಂತ ಹೇಳೋಗಿದ್ದಾರೆ ಬಾಸು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳಿದಾಗ, ಬಿಸ್ನೆಸ್ ಅಲ್ಲಿ ಮಾತ್ರ ಸರ್ ಅಂತ ಛಾಯಾ ಹೇಳ್ತಾಳೆ.
ನಾನು ಅದನ್ನೇ ಹೇಳಿದ್ದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ರೋಹಿಣಿನ ಅಲ್ಲಿ ಯಾವ ಸ್ಥಿತಿಲಿ ನೋಡಿದ್ರು ಅದೇ ಸ್ಥಿತಿಲಿ ಶೋರೂಮ್ ಬರ್ತಾಳೆ. ಆಗ ಪಾರ್ಕ್ ಫ್ರೆಂಡ್ ಬಂದು ಬಾಸ್ ನಿಮ್ ವೈಫ್ ಬರ್ತಾ ಇದಾರೆ ಅಂತ ಹೇಳಿದಾಗ ಅವಳು ಯಾಕೆ ಬ್ರೋ ಇಲ್ಲಿಗೆ ಬರ್ತಾಳೆ ಅಂತ ಮನೋಜ ಕೇಳ್ತಾನೆ. ನಿಜವಾಗ್ಲೂ ಬರ್ತಾ ಇದಾರ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳಿದಾಗ ಅವಳೇನಕ್ಕೆ ಇಲ್ಲಿಗೆ ಬಂತು ಅಂತ ಹೇಳಿ ಮನೋಜ ಕೋಪ ಮಾಡ್ಕೊಂಡ್ ಬಂದು ರೋಹಿಣಿ ಮುಖ ಕೂಡ ನೋಡ್ದೆ. ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಮನೋಜ ಕೇಳ್ತಾನೆ. ಆಗ ನೀವ್ ಯಾಕೆ ಹೀಗಿದ್ದೀರಾ, ಏನಾಯ್ತು ನಿಮ್ಗೆ ಅಂತ ಹೇಳಿ ಛಾಯಾ ರೋಹಿಣಿನ ಕೇಳಿದಾಗ ರೋಹಿಣಿ ತನ್ನ ನಾಟಕ ಆಡೋದಕ್ಕೆ ಅಂತ ಶುರು ಮಾಡ್ತಾಳೆ. ನಾನು ನಿಮ್ಮೊಬ್ಬರ ಜೊತೆನೆ ಮಾತಾಡ್ಬೇಕು ಮನೋಜ್ ಅಂತ ರೋಹಿಣಿ ಹೇಳಿದಾಗ ಯಾಕಮ್ಮ ನೀನ್ ಇಲ್ಲಿಗೆ ಬಂದೆ, ನೀವೊಬ್ರೆ ಮಾತಾಡ್ಬೇಕು ಅಂತಂದ್ರೆ ಅಲ್ಲಿ ದೊಡ್ಡ ಗ್ರೌಂಡ್ ಇದೆ, ಅಲ್ಲಿ ಹೋಗಿ ಮಾತಾಡ್ಕೋಬಾರ್ದ ಅಂತ ಪಾರ್ಕ್ ಫ್ರೆಂಡ್ ಹೇಳಿ ಈ ಪಾಪದವ್ರನ್ನ ಇಷ್ಟೊಂದೆಲ್ಲ ಯಾಮರ್ಸಿದ್ಯಲ್ಲ, ಏನ್ ಮನ್ಸಾಕ್ಷಿ ಇಲ್ವಾ ನಿನ್ಗೆ ಅಂತ ಕೇಳ್ತಿರುವಾಗ ನನ್ ಗಂಡನ ಹತ್ರ ನಾನು ಒಬ್ಳೆ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ರೋಹಿಣಿ ಮತ್ತೆ ಹೇಳ್ತಾಳೆ. ಆಗ ಯಾವ ಗಂಡನ ಜೊತೆ ಮಾತಾಡ್ಬೇಕೇನ್ ನೀನು, ಆಲ್ರೆಡಿ ಒಬ್ಬ ಸತ್ತೋಗಿದ್ದಾನಲ್ಲ ಅವನ ಜೊತೆನಾ, ಯಾವ ಗಂಡನ ಹೆಸರು ಹೇಳ್ಕೊಂಡು ಬಂದಿದ್ಯಾ ನಿನ್ ಇಲ್ಗೆ ಅಂತ ಹೇಳಿ ಮನೋಜ ಹೇಳಿದಾಗ ಪ್ಲೀಸ್ ಮನೋಜ್ ನಾನು ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಹೇಳಿ ರೋಹಿಣಿ ಕೇಳ್ತಿರ್ತಾಳೆ. ನನ್ ಜೊತೆ ನೀನೇನೆ ಮಾತಾಡೋದು, ನೀನ್ ನನ್ಗೆ ಮುಖನೇ ತೋರಿಸ್ಬೇಡ ಅಂತ ಆಗ್ಲೇ ಹೇಳಿದ್ನಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ. ಪ್ಲೀಸ್ ಮನೋಜ್ ನಾನು ನಿಮ್ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ರೋಹಿಣಿ ಹೇಳಿದಾಗ ಸರ್ ಬನ್ನಿ ಸರ್ ನಾವು ಹೋಗೋಣ ಅಂತ ಹೇಳಿ ಛಾಯಾ ಮತ್ತೆ ಪಾರ್ಕ್ ಫ್ರೆಂಡ್ ಅಲ್ಲಿಂದ ಹೋಗ್ತಾರೆ. ನಂತರ ಹೋಗ್ತಿರುವಾಗ ಬ್ರೋ ಹುಷಾರಾಗಿರಿ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳೋಗ್ತಾನೆ. ಆಗ ಏನೇ ಬೇಕು ನಿನ್ಗೆ ಅಂತ ಹೇಳಿ ಮನೋಜ ಕೇಳ್ತಿರುವಾಗ ನನ್ನ ಸರಿಯಾಗಿ ನೋಡಿದ್ರ ಮನೋಜ್ ಹೇಗ್ ಮಾಡಿದಾರೆ ನನ್ಗೆ, ಅವ್ರಿಬ್ರು ಸೇರಿ ನನ್ಗೆ ಹೇಗ್ ಹೊಡೆದಿದ್ದಾರೆ ನೋಡಿ ಮನೋಜ್ ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಇಬ್ರು ಹೊಡೆದ್ರ ಯಾರು ಅಂತ ಮನೋಜ ಕೇಳ್ತಿರುವಾಗ ನಿನ್ ತಮ್ಮ ಸೂರ್ಯ ಮತ್ತೆ ಮೀನಾ ಇಬ್ರು ಸೇರಿ ನನ್ಗೆ ಹೊಡೆದ್ರು ನೋಡಿ ಮನೋಜ್ ಹೇಗ್ ಹೊಡೆದಿದ್ದಾರೆ ಅಂತ. ನಾನ್ ನಿಮ್ಮ ಹತ್ರ ಸತ್ಯ ಮುಚ್ಚಿದ್ದೀನಿ, ಸುಳ್ಳು ಹೇಳಿದ್ದೀನಿ, ಅದನ್ನೆಲ್ಲ ನಾನು ಒಪ್ಕೋತೀನಿ, ಅದಕ್ಕೆ ಅಂತ ನೀವು ನನ್ಗೆ ಏನ್ ಬೇಕಾದ್ರೂ ಮಾಡಿ ಹೊಡಿರಿ ಬಡೀರಿ ನಾನು ಒಪ್ಕೋತೀನಿ, ಆದ್ರೆ ಅವ್ರಿಬ್ರು ಯಾರು ನನ್ಗೆ ಹೊಡಿಯೋದಕ್ಕೆ, ನನ್ಗೆ ಎಷ್ಟು ಅವಮಾನ ಆಗೋಯ್ತು ಗೊತ್ತಾ ಅನ್ಕೊಂಡು ಮನೋಜನ್ ತಬ್ಕೊಂಡು ಅಳ್ತಾ ನಾಟಕ ಮಾಡ್ತಾ ಎಲ್ರು ಮುಂದೆ ನನ್ನ ಹೊಡೆದ್ಬಿಟ್ರು ಮನೋಜ್, ಎಷ್ಟೊಂದು ಕಷ್ಟ ಆಯ್ತು ಗೊತ್ತಾ, ಏನೇ ಇದ್ರು ಕೂಡ ನನ್ನ ನಿಮ್ಮ ಹೆಂಡತಿ ಅವ್ರು ಯಾಕೆ ನನ್ಗೆ ಹೊಡೆದ್ರು, ನನ್ಗೆ ಅಂತ ಇರೋದು ನೀವೊಬ್ರೆ ಮನೋಜ್, ನೀವೇ ಅವ್ರ ಹತ್ರ ಇದ್ರ ಬಗ್ಗೆ ಕೇಳ್ಬೇಕು, ನಿಮ್ಮನ್ ಬಿಟ್ರೆ ನನ್ಗೆ ಯಾರಿದ್ದಾರೆ ಅಂತ ಹೇಳ್ತಾ ರೋಹಿಣಿ ಅಳ್ತಾ ಇರ್ತಾಳೆ. ನಂತರ ನಾನು ನಿಮ್ ಜೊತೆ ಸುಳ್ಳು ಹೇಳಿದ್ದೀನಿ ಮನೋಜ್, ಆದ್ರೆ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಸುಳ್ಳಲ್ಲ, ಅದೆಲ್ಲ ನಿಜ ಮನೋಜ್, ಈಗ್ಲೂ ನಾನು ನಿಮ್ಮನ್ನ ಅಷ್ಟೇ ಲವ್ ಮಾಡ್ತಾ ಇದ್ದೀನಿ, ನನ್ಗೋಸ್ಕರ ನೀವು ಅವ್ರನ್ನ ಕೇಳಲೇಬೇಕು ಅಂತ ಹೇಳಿ ರೋಹಿಣಿ ಹೇಳ್ತಿರ್ತಾಳೆ. ಆಗ ಮನೋಜ ರೋಹಿಣಿನ ಹೋಗು ಆ ಕಡೆಗೆ ಅಂತ ಹೇಳಿ ಜೋರಾಗ್ತಾ ಹೇಳ್ತಾನೆ. ನಂತರ ಅವರಿಬ್ರು ನಿನ್ನ ಹೊಡೆದಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಮನೋಜ ಹೇಳ್ತಿರುವಾಗ ಏನ್ ಮನೋಜ್ ನೀವು ಕೂಡ ಈ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಇನ್ ಹೇಗೆ ಮಾತಾಡ್ಬೇಕು, ನೀನ್ ಮಾಡಿರೋ ದ್ರೋಹ ಅಂತದ್ದು, ನೀನು ಸೂರ್ಯನ ಸಾಯಿಸೋದಕ್ಕೆ ಹೋಗಿದ್ಯಲ್ಲ ಅದೆಲ್ಲ ಸರಿನಾ ಅಂತ ಮನೋಜ ಕೇಳ್ತಿರುವಾಗ ಏನ್ ಹೇಳ್ತಿದ್ದೀರಾ ಅಂತ ಹೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಕಾರ್ ಬ್ರೇಕ್ ವೈರ್ ನ ಕಟ್ ಮಾಡೋದಕ್ಕೆ ನೀನೆ ತಾನೇ ಕೀ ಕೊಟ್ಟಿದ್ದು ಅಂತ ಹೇಳಿ ಮನೋಜ ಕೇಳ್ತಿರುವಾಗ ಇಲ್ಲ ಮನೋಜ್ ನಾನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಇಲ್ಲ ಇಲ್ಲ ಅಂತ ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ ಕಣೆ, ಎಲ್ಲ ಸತ್ಯನೂ ನನ್ಗೆ ಗೊತ್ತಾಗಿದೆ, ಒಬ್ಬರನ್ನ ಕೊಲ್ಲಕ್ ಹೋಗಿರೋ ಕೊಲೆಗತಿ ನೀನು, ಸೂರ್ಯ ನನ್ ಮಧ್ಯೆ ತುಂಬಾನೇ ಸಮಸ್ಯೆಗಳಿರ್ಬೋದು, ಅದೇನೇ ಆದ್ರೂ ಕೂಡ ಅವ್ನ ನನ್ನ ತಮ್ಮ ಕಣೆ, ಅವನ್ನೇ ಸಾಯಿಸೋದಕ್ ನೋಡಿದ್ಯಲ್ಲ, ನಿನ್ಗೆ ಹೊಡಿಬೇಕಾಗಿದ್ದೆ, ಇನ್ಮೇಲೆ ನಿನ್ಗೇನೇ ಆದ್ರೂ ಕೂಡ ಅದಕ್ಕೆಲ್ಲ ನನ್ ತಲೆ ಹಾಕಲ್ಲ ಕಣೆ, ನನ್ನ ಈಗಾಗ್ಲೇ ನೀನ್ ಬಿಟ್ಟೋಗಾಯ್ತಲ್ಲ ಅಂತ ಹೇಳಿ ಮನೋಜ ಹೇಳ್ತಿರುವಾಗ ನಾನ್ ಹೋಗ್ಲಿಲ್ಲ ಮನೋಜ್, ಎಲ್ರು ಸೇರಿ ನನ್ನ ಮನೆಯಿಂದ ಆಚೆ ತಳ್ಬಿಟ್ರಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಎಲ್ರು ಅಲ್ಲ ಕಣೆ, ನಾನೇ ನಿನ್ನ ಆಚೆಗೆ ತಳ್ಳಿದ್ದು, ಇನ್ಮೇಲೆ ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ, ನಿನ್ನ ಇನ್ಮೇಲೆ ಯಾರೇ ಹೊಡೆದ್ರು ಅಷ್ಟೇ ಯಾರೇ ಕೊಂದ್ರು ಅಷ್ಟೇ, ಅದ್ರ ಬಗ್ಗೆ ನನ್ಗೆ ಯಾವ ಚಿಂತೆನೂ ಇಲ್ಲ, ಇನ್ಮೇಲೆ ನನ್ನ ನೋಡೋದಕ್ಕಾಗ್ಲಿ ಮಾತಾಡ್ಸೋದಕ್ಕಾಗ್ಲಿ ಇಲ್ಲಿಗೆ ಬರ್ಲೇಬೇಡ, ಹೊರಟೋಗ ಇಲ್ಲಿಂದ ಅಂತ ಹೇಳಿ ಮನೋಜ ಬೈತಿರುವಾಗ ಮತ್ತೆ ರೋಹಿಣಿ ಮನೋಜ್ ಅಂತ ಹತ್ರ ಹೋಗ್ತಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತು ನೀನೇನಾದ್ರೂ ಇಲ್ಲೇ ಇದ್ದೆ ಅಂತ ಇಟ್ಕೋ, ನಾನೇ ನಿನ್ನ ಹೊಡೆದು ಆಚೆಗಾಗ್ತೀನಿ, ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿ ಮನೋಜ ಹೊರಟೋಗ್ತಾನೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ನನ್ನ ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದೀರಾ ಅಲ್ವಾ, ನೀವೇ ನನ್ನ ಹುಡ್ಕೊಂಡ್ ಬರ್ಬೇಕು, ಹುಡ್ಕೊಂಡ್ ಬರೋ ಹಾಗೆ ನಾನೇ ಮಾಡ್ತೀನಿ ಅಂತ ಅನ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೆಗೆ ಸೂರ್ಯ ಮತ್ತೆ ಮೀನಾ ಬರ್ತಾರೆ. ಆಗ ರಂಗನಾಥ್ ಅವರು ಎಂತ ಕೆಲಸ ಮಾಡ್ಬಿಟ್ಟಿದ್ದೀರೋ ನೀವು ಅಂತ ಕೇಳಿದಾಗ ನಾವೇನಪ್ಪ ಮಾಡಿದ್ವಿ ಅಂತ ಸೂರ್ಯ ಹೇಳ್ತಾನೆ. ಏನಾಯ್ತು ಮಾವ ಅಂತ ಮೀನಾ ಕೇಳಿದಾಗ ರೋಹಿಣಿಗೆ ಏನು ಮಾಡಬಾರ್ದು ಅಂತ ನಾನು ಹೇಳಿದ್ದೆ ತಾನೆ, ನೀವಿಬ್ರು ಸೇರಿ ಅವಳಿಗೆ ಯಾಕೆ ಹೊಡೆದಿದ್ದೀರಾ, ಏನಮ್ಮ ಮೀನಾ ನೀವ್ ನನಗೆ ಕೊಡ್ತಾ ಇರೋ ಮರ್ಯಾದೆ ಇದೆಯಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಸೂರ್ಯ ಇಲ್ಲ ಅಪ್ಪ ನಾವೇನ್ ಮಾಡಿಲ್ಲ ಅಂತ ಹೇಳ್ತಿರುವಾಗ ಹೌದು ಮಾವ ನಾವು ಅವಳನ್ನ ಹೊಡೆಯೋದಕ್ಕೆ ಹೋಗ್ಲಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ನಿಜವಾಗ್ಲೂ ಹೇಳ್ತಿದ್ದೀರಾ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ ಸತ್ಯವಾಗ್ಲೂ ಹೇಳ್ತಿದೀವಿ ಮಾವ, ನಾವ್ಯಾಕೆ ಅವಳನ್ನ ಹೊಡೆಯೋದಕ್ಕೆ ಹೋಗೋಣ ಅಂತ ಮೀನಾ ಹೇಳ್ತಾಳೆ. ನಾವ್ ಹೊಡೆದ್ವಿ ಅಂತ ನಿನ್ಗೆ ಯಾರಪ್ಪಯ್ಯ ಹೇಳಿದ್ದು ಅಂತ ಹೇಳಿ ಸೂರ್ಯ ಕೇಳಿದಾಗ ಮನೋಜನ್ ಶೋರೂಮ್ ಬಂದು ನೀವಿಬ್ರು ಹೊಡೆದ್ರಿ ಅಂತ ಹೇಳ್ಕೊಂಡು ರೋಹಿಣಿ ಅಳ್ತಾ ಇದ್ದಂತೆ ಕಣೋ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಏನೋ ಹಾಗೆ ಹೇಳಿದ್ಲೇನೋ ಆ ಪೌಡ್ರು ಅಂತ ಸೂರ್ಯ ಕೇಳ್ತಾನೆ. ಹೌದು ಕಣೋ ನೀವಿಬ್ರು ಸೇರಿ ಜನಗಳನ್ನ ಕರ್ಕೊಂಡು ಬಂದು ಚೆನ್ನಾಗಿ ಹೊಡೆದ್ರಿ ಅಂತ ಹೇಳಿದ್ಲು ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಸೂರ್ಯ ಓಹೋ ನನ್ಗೆ ಇವಾಗ ಡೌಟ್ ಕ್ಲಿಯರ್ ಆಗ್ತಿದೆ, ನೀವಿಬ್ರು ಸೇರಿ ಅವಾಗ ಶೋರೂಮ್ ಅಲ್ಲಿ ಮೀಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳಿದಾಗ ನಾನು ಅವಳ ಹತ್ರ ಮಾತಾಡೋದಕ್ಕೆ ಹೋಗ್ಲಿಲ್ಲ ಕಣೋ, ಅವಳೇ ನನ್ನ ಹುಡ್ಕೊಂಡ್ ಬಂದಿದ್ದು, ಚೆನ್ನಾಗಿ ಉಗಿದ್ ಕಳ್ಸಿದ್ದೀನಿ, ಸೂರ್ಯನ್ ಕಾರ್ ಬ್ರೇಕ್ ವೈರ್ ನ ಕಟ್ ಮಾಡಿ ಸಾಯೋ ಅಂತ ಕೆಲಸ ಮಾಡಿದ್ಯಲ್ಲ, ನಿನ್ಗಿದೆಲ್ಲ ಆಗ್ಬೇಕಾಗಿರೋದೆ ಅಂತ ಹೇಳಿ ಚೆನ್ನಾಗಿ ಉಗಿದ್ ಕಳ್ಸಿದೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ಶಾಂತಿ ಯಾಕೋ ಈ ತರ ಎಲ್ಲ ಮಾಡಿದ್ರಿ, ಹೇಳ್ದೆ ಕೇಳ್ದೆ ನೀವಿಬ್ರೇ ಹೋಗಿ ಅವಳಿಗೆ ಹೊಡೆದಿದ್ದೀರಲ್ಲ, ಹೇಳಿದ್ರೆ ಜೊತೆಗೆ ನಾನು ಬಂದು ನಾಲ್ಕು ಬಿಡ್ತಾ ಇದ್ನಲ್ಲ ಅವಳಿಗೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ ಅಯ್ಯೋ ಸಕ್ರೆ ಏನ್ ಸಕ್ರೆ ನೀನು, ಇವಾಗ್ಲೇ ಅಪ್ಪ ನಮ್ಗೆ ಬಾಯ್ಗೆ ಬಂದಂಗ್ ಬೈತಾ ಇದಾರೆ, ಅವಳು ಹೊಡೆದಿಲ್ಲ ಅಂತ ಹೇಳ್ತಾ ಇದೀವಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಿಜವಾಗ್ಲೂ ಹೇಳ್ತಿದ್ದೀರಾ, ನೀವು ಹೊಡೆದಿಲ್ವಾ ಅಂತ ಹೇಳಿ ರಂಗನಾಥ್ ಅವ್ರು ಮತ್ತೆ ಕೇಳಿದಾಗ ಅವಳು ಮಾಡಿರೋ ಕೆಲ್ಸಕ್ಕೆ ನನಗೆ ತುಂಬಾನೇ ಕೋಪ ಇತ್ತು ಮಾವ, ಹಾಗಂತ ನಾವು ಅವಳಿಗೆ ಹೊಡಿಬೇಕು ಅಂತ ಅನ್ಕೊಂಡಿಲ್ಲ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಒಬ್ಬ ಹೆಣ್ಣನ್ನ ನಾವ್ ಹೇಗಪ್ಪ ಹೊಡಿಯೋದಕ್ಕಾಗುತ್ತೆ ಅಂತ ಕೇಳಿದಾಗ ಲೋ ಮನೋಜ ರೋಹಿಣಿ ಯಾಕೋ ಆ ರೀತಿ ಬಂದ್ ಹೇಳಿದ್ಲು, ಅಂದ್ರೆ ಅವಳು ಮತ್ತೆ ಸುಳ್ಳು ಹೇಳಿದ್ಲೇನೋ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರುವಾಗ
ರೀ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ವಾ, ಅವಳಿಗೆ ಸುಳ್ಳು ಹೇಳೋದು ಅಂತಂದ್ರೆ ನೀರ್ ಕುಡ್ದಂಗ್ರಿ, ಅಲ್ಲಿಗೆ ಹೋಗಿ ನಾಟಕ ಮಾಡಿರ್ತಾಳೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಮಾವ ನಾವು ಅವಳಿಗೆ ಹೊಡೆದಿಲ್ಲ, ಆದ್ರೆ ಅವಳಿಗೆ ಏಟ್ ಬಿದ್ದಿರೋದಂತೂ ನಿಜ ಅಂತ ಹೇಳಿ ಮೀನಾ ಹೇಳಿದಾಗ, ಏನಮ್ಮ ಹೀಗೆ ಹೇಳ್ತಾ ಇದ್ಯಾ, ಹಾಗಾದ್ರೆ ರೋಹಿಣಿ ನೋಡ್ದಿರೋದು ಯಾರು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಮೀನಾ ಫ್ರೆಂಡ್ಸ್ ಅಪ್ಪ ಹೊಡೆದಿರೋದು ಅಂತ ಹೇಳಿ ಸೂರ್ಯ ಹೇಳಿದಾಗ ಆಗ ಶಾಂತಿ ಓಹೋ ಪರವಾಗಿಲ್ಲ, ಹೇಗೋ ಬಾರಿಸಿದಾರಲ್ಲ ಅಷ್ಟ್ ಸಾಕು ಅಂತ ಅನ್ಕೋತಿರ್ತಾಳೆ. ನಂತರ ಅವ್ರು ಯಾಕೋ ರೋಹಿಣಿ ನೋಡಿದ್ರು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಿರೋವಾಗ, ನನ್ ಮೇಲೂ ಮೀನಾ ಮೇಲೂ ತುಂಬಾ ಪ್ರೀತಿ ಇಟ್ಕೊಂಡಿದಾರಲ್ಲಪ್ಪ, ಆ ಪೌಡರ್ ಮಾಡಿರೋ ಕ್ರಿಮಿನಲ್ ಕೆಲಸ ಎಲ್ಲ ಅವ್ರಿಗೆ ಗೊತ್ತಾಯ್ತು, ಆ ಕೋಪದಲ್ಲಿ ಹೋಗಿ ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಶಾಂತಿ ಖುಷಿ ಪಡ್ತಾ, ಇದು ಒಳ್ಳೇದೇ, ಅಂದ್ರೆ ನೀವಿಬ್ರು ಹೊಡಿತೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಹೊಡಿಸಿದ್ದೀರಾ ಅಂತ ಆಯ್ತು ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಆತೆ ನಾವೇನೋ ಅವಳಿಗೆ ಹೊಡ್ಸೋದಕ್ಕೆ ಹೋಗ್ಲಿಲ್ಲ, ದುಡ್ಡು ಕೊಟ್ಟು ಹೊಡ್ಸೋದಕ್ಕೆ ಅವ್ರೇನು ಕೂಲಿಗಳು ಅಲ್ಲ, ಅವರು ನಮ್ಮನೆಯವ್ರ ತರನೇ, ನಮ್ಮಿಬ್ಬರ ಮೇಲೆ ಇರೋ ಪ್ರೀತಿಗೆ ಇಂತ ಮುಟ್ಟಾಳ್ ಕೆಲಸ ಮಾಡಿದಾರ ಅವರು ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ನೋಡಮ್ಮ ಮೀನಾ, ನೀವಿಬ್ರು ಹೊಡಿದೇ ಇದ್ರೆ ಏನಂತೆ, ರೋಹಿಣಿಗೆ ಅವರೆಲ್ಲ ಹೊಡೆದಿದ್ದಾರಲ್ವಾ, ಅದು ಕೂಡ ತಪ್ಪೇ ಅಲ್ವೇನಮ್ಮ, ನೀವ್ಯಾಕೆ ಇಲ್ಲಾಗಿ ಇದನ್ನೆಲ್ಲ ಅವ್ರ ಜೊತೆ ಹೋಗಿ ಹೇಳಿದ್ರಿ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ನಾವ್ ಯಾವ ವಿಷಯನೂ ಅವ್ರ ಜೊತೆ ಹೇಳಿಲ್ಲ ಮಾವ, ಇದನ್ನೆಲ್ಲ ಹೇಳಿರೋದು ಮಂಜಾ, ಅವರು ಈ ತರ ಎಲ್ಲ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ, ನನ್ನ ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಶಾಂತಿ ಪರವಾಗಿಲ್ಲ ಬಿಡು, ಹೇಗೋ ಆ ನಂಗ್ಲಿನ ಚೆನ್ನಾಗಿ ಹೊಡೆದಿದ್ದಾರಲ್ಲ ಅಷ್ಟ್ ಸಾಕು, ನನಗೆ ತುಂಬಾನೇ ಸಂತೋಷ ಆಯ್ತು ಅಂತ ಹೇಳ್ತಿರುವಾಗ, ಅದ್ರಲ್ಲಿ ನಿನ್ಗೇನೆ ಸಂತೋಷ ಪಡೋಂಥದ್ದು ಬಂತು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಆವತ್ತು ನಾನೇ ಅವಳ ಕೈನೋ ಕಾಲ್ನೋ ಮುರಿದಾಗ್ತಾ ಇದ್ದೆ, ಆದ್ರೆ ನೀವೇ ನನ್ನ ತಡೆದ್ಬಿಟ್ರಿ, ಇದೆಲ್ಲ ಅವಳಿಗೆ ಆಗ್ಬೇಕಾಗಿರೋದೆ, ಹೀಗೆ ಹೋಗೋರು ಬರೋರೆಲ್ಲ ಅವಳು ಕುಡಿತಾ ಇದ್ರೇನೆ ಅವಳಿಗೆ ಸರಿಯಾಗಿ ಬುದ್ಧಿ ಬರೋದು, ಹೌದಲ್ವೇನೋ ಮನೋಜ ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ, ನನ್ಗೂ ಖುಷಿನೇ ಆಯ್ತಮ್ಮ, ನಾನು ಅವಳಿಗೆ ಚೆನ್ನಾಗಿ ಉಗಿದ್ ಕಳ್ಸಿದೀನಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವ್ರು ಬಂದು, ಏ ಮನೋಜ, ಅವಳೇನೇ ತಪ್ಪು ಮಾಡಿರ್ಲಿ, ಒಂದ್ ಹೆಣ್ಣಿನ ಮೇಲೆ ಕೈ ಮಾಡೋದು ತಪ್ಪು ಕಣೋ ಅಂತ ಹೇಳಿದಾಗ, ಹೌದಪ್ಪ ತಪ್ಪೇನೆ, ಆದ್ರೆ ಈ ರೀತಿ ಎಲ್ಲ ನಡೆಯುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ, ಈ ತರ ಮಾಡ್ತಾರೆ ಅಂತ ಗೊತ್ತಾಗಿದ್ರೆ ನಾನೇ ಹೋಗಿ ತಡಿತಾ ಇದ್ದೆ, ಪೌಡರ್ನ ಹೊಡಿಬಾರ್ದಾಗಿತ್ತು, ತಪ್ಪಾಗೋಯ್ತಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ಶಾಂತಿ ನಗ್ತಾ, ಎಲ್ಲದಕ್ಕೂ ಕೈ ಮುಂದೆ ಮಾಡೋನೆ ಇವನೇ ತಪ್ಪು ಅಂತ ಹೇಳ್ತಿದ್ದಾನೆ, ಅವಳು ಸತ್ತಿದ್ರು ತಪ್ಪಿಲ್ಲ ಬಿಡೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಏ ಶಾಂತಿ ಹಾಗೆಲ್ಲ ಮಾತಾಡ್ಬೇಡ ಕಣೆ, ಅವಳಿಗೀಗಾಗಲೇ ನಮ್ಮ ಕುಟುಂಬದ ಮೇಲೆ ತುಂಬಾನೇ ಕೋಪ ಬಂದಿರುತ್ತೆ, ಒಂದ್ ವೇಳೆ ಈ ತರ ಸಮಸ್ಯೆ ಆಯ್ತಲ್ಲ ಅಂತ ಪೊಲೀಸರ ಹತ್ರ ಏನಾದ್ರು ಹೋದ್ರೆ ಏನೇ ಮಾಡೋದು, ಈ ಸಮಸ್ಯೆ ಬೇರೆ ತರನೇ ಆಗ್ಬಿಡುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪ ಅವಳು ತಾನೇ ನಮ್ಮನ್ನ ಯಾಮರ್ಸಿರೋದು, ಅವಳು ಯಾಕಪ್ಪ ಪೊಲೀಸರ ಹತ್ರ ಹೋಗ್ತಾಳೆ ಅಂತ ಹೇಳಿ ಮನೋಜ ಕೇಳ್ತಾನೆ. ಅದೇ ಅಲ್ವಾ ನಾನು ಹೇಳ್ತಿರೋದು, ನಮ್ ಕುಟುಂಬನೇ ಯಾಮರ್ಸ್ದವಳು, ಅವಳೇ ಜೈಲಲ್ಲಿ ಇರ್ಬೇಕಾದವಳು, ಡೈವರ್ಸ್ ಆಗ್ಲಿ ಇವನ್ಗೆ, ನಾನೇ ಆ ಕೆಲಸನ ಮೊದ್ಲು ಮಾಡ್ತೀನಿ ಅವಳಿಗೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ಪೊಲೀಸರು ಮನೆಗೆ ಬಂದು ಇಲ್ಲಿ ಸೂರ್ಯ ಮೀನಾ ಯಾರು ಅಂತ ಕೇಳ್ತಾರೆ. ಆಗ ಮನೋಜ ಭಯ ಪಟ್ಕೊಂಡು, ಏನು ಪೊಲೀಸರು ನಿಮ್ಮಿಬ್ಬರನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಕೇಳಿದಾಗ, ನಾನೇ ಸರ್ ಸೂರ್ಯ, ಇವಳೇ ಮೀನಾ ಅಂತ ಸೂರ್ಯ ಹೇಳಿ, ಏನ್ ಸರ್ ವಿಷಯ ಅಂತ ಕೇಳ್ತಿರುವಾಗ, ನೀವಿಬ್ಬರನ್ನು ಇನ್ಸ್ಪೆಕ್ಟರ್ ಸ್ಟೇಷನ್ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಯಾಕೆ ಸರ್ ಅಂತ ಸೂರ್ಯ ಕೇಳ್ತಿರುವಾಗ, ಒಂದ್ ವಿಚಾರಣೆ ಇದೆಯಪ್ಪ ಬನ್ನಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಏನ್ ಸರ್ ವಿಚಾರಿಸಬೇಕು, ಮೊದ್ಲು ವಿಷಯ ಏನು ಅಂತ ಹೇಳಿ ಸೂರ್ಯ ಕೇಳಿದಾಗ, ನಿಮ್ಮಿಬ್ಬರ ಮೇಲೂ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಯಾರು ಸರ್ ಕೊಟ್ಟಿರೋದು ಅಂತ ಮೀನಾ ಕೇಳಿದಾಗ, ಕುಟುಂಬದ ಸಮಸ್ಯೆಗೆ ರೋಹಿಣಿ ಅನ್ನೋರ್ನ ನೀವಿಬ್ರು ಹೊಡೆದಿದ್ದೀರಾ ಅಂತ ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ವಿಚಾರಣೆಗೆ ಅಂತ ನಿಮ್ಮಿಬ್ಬರನ್ನ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆಗ ಮೀನಾ ರೋಹಿಣಿ ಕಂಪ್ಲೇಂಟ್ ಕೊಟ್ಟಿದ್ದಾಳ ಅಂತ ಹೇಳಿ ಆಶ್ಚರ್ಯ ಪಟ್ಕೊಂಡು ಕೇಳಿದಾಗ, ಅಪ್ಪ ನೀನ್ ಹೇಳಿದ್ದು ಕರೆಕ್ಟೇ ಅಪ್ಪ, ಆ ಪಾರ್ಲರ್ ಅಮ್ಮ ಅವಳ ಕೆಲಸನ ಅವಳು ತೋರಿಸಿದಾಳೆ, ನಾವು ಹೊಡಿದೇನೆ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳಿ ಸೂರ್ಯ ಹೇಳ್ತಿರುವಾಗ, ಇದಕ್ಕೆ ಕಣೋ ನಾನು ಮೊದಲೇ ಹೇಳಿದ್ದು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಪೊಲೀಸರ ಹತ್ರ ಹೋಗೋಷ್ಟು ಧೈರ್ಯ ಬಂದ್ಬಿಡ್ತಾ ಅವಳಿಗೆ, ಅವಳೇನ್ ತುಂಬಾ ಒಳ್ಳೆ ಗುಣ ಇರೋಳ, ಅವಳ ಕತೆ ಕೇಳಿದ್ರೆ ಹುಚ್ಚೆ ಹಿಡಿದ್ಬಿಡುತ್ತೆ ಅಂತ ಹೇಳಿ ಶಾಂತಿ ಹೇಳ್ತಿರುವಾಗ, ನೀವಿಬ್ರು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆಗ ರಂಗನಾಥ್ ಅವ್ರ ಮುಂದೆ ಬಂದು, ಆ ಹುಡುಗಿಗೂ ನಮಗೂ ಸಮಸ್ಯೆ ಇರೋದು ನಿಜ ಸರ್, ಆದ್ರೆ ಇವ್ರಿಬ್ಬರಿಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿರುವಾಗ, ಹೌದು ಸರ್ ಅವಳು ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಅವಳೇ ನಮ್ಮನ್ನೆಲ್ಲ ಯಾಮರ್ಸಿದ್ದಾಳೆ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಏನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡಿ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆಗ ನಾನ್ ಯಾಕೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು, ಇವ್ರ ಮೇಲೆ ತಾನೇ ಕಂಪ್ಲೇಂಟ್ ಕೊಟ್ಟಿರೋದು, ಅವ್ರನ್ನೇ ಕರ್ಕೊಂಡು ಹೋಗಿ ಅಂತ ಹೇಳಿ ಮನೋಜ ಹೇಳ್ತಾನೆ. ಅದನ್ನೇ ನಾವು ಹೇಳ್ತಿರೋದು ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆಗ ಸೂರ್ಯ, ನೋಡ್ದೇನಪ್ಪ ಹೇಗೆ ಹೇಳ್ತಿದ್ದೆ ನೀವು ಅಂತ ಹೇಳಿದಾಗ, ಸರ್ ನಿಜವಾಗ್ಲೂ ಇವರಿಬ್ರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಸರ್ ಇನ್ಸ್ಪೆಕ್ಟರ್ ಇವರಿಬ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿದ್ದಾರೆ, ಆ ಹುಡುಗಿ ಬಂದು ಸ್ಟೇಷನ್ ಅಲ್ಲೇ ಕೂತಿದ್ದಾಳೆ ಸರ್ ಅಂತ ಹೇಳಿ ಪೊಲೀಸರು ಹೇಳ್ತಿರುವಾಗ, ಅಪ್ಪ ನೀನೇನು ಭಯ ಪಡ್ಬೇಡಪ್ಪ, ನಾವ್ ಯಾವ ತಪ್ಪು ಮಾಡಿಲ್ಲ, ಸತ್ಯ ನ್ಯಾಯ ಅನ್ನೋದು ನಮ್ ಜೊತೆನೇ ಇದೆ, ನಾವ್ ಯಾವ್ದಕ್ಕೂ ಭಯ ಪಡೋದಿಲ್ಲ, ನಾವ್ ಹೋಗಿದ್ ಬರ್ತೀವಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ರಂಗನಾಥ್ ಅವರು ನಾನು ಬರ್ತೀನಿ ಅಂತ ಹೇಳ್ತಾರೆ. ಆಗ ಅಪ್ಪ ನೀನೇನು ಬರೋದು ಬೇಡಪ್ಪ, ನಾನು ಹೋಗಿ ಇನ್ಸ್ಪೆಕ್ಟರ್ ಹತ್ರ ಸತ್ಯ ಏನು ಅಂತ ಅರ್ಥ ಮಾಡಿಸ್ತೀನಿ, ನಮ್ಗೇನು ಆಗಲ್ಲ, ನೀವೇನು ಭಯ ಪಡ್ಬೇಡಿ, ನಾವು ಹೋಗಿದ್ ಬಂದ್ಬಿಡ್ತೀವಿ ಅಂತ ಹೇಳಿ ಪೊಲೀಸರ ಜೊತೆ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಹೋಗ್ತಾರೆ. ಈ ಕಡೆ ರಂಗನಾಥ್ ಅವರು ಶಾಂತಿ ಹತ್ರ ಬಂದು, ಇದಕ್ಕೆ ಕಡೆ ನಾನು ಅವತ್ತಿಂದ ಹೇಳ್ತಾ ಬಂದಿದ್ದು, ರೋಹಿಣಿ ಏನು ಸಾಮಾನ್ಯದವಳಲ್ಲ, ಅವಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾಳೆ, ನೋಡಿದ್ಯಾ ಪೊಲೀಸರು ಬಂದು ಸೂರ್ಯ ಮೀನನ್ನ ಹೇಗೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ, ಅವಳು ಏನ್ ಬೇಕಾದ್ರೂ ಮಾಡ್ಲಿರಿ, ಅವಳಿಗಿಂತನೂ ಮೇಲಾಗಿ ಮಾಡೋದಕ್ಕೆ ನನಗೂ ಚೆನ್ನಾಗಿ ಗೊತ್ತಿದೆ, ಅವಳು ಈ ಆಟಗಳಿಗೆಲ್ಲ ಭಯ ಪಟ್ಟವಳು ನಾನಲ್ಲ, ಅವಳನ್ನ ಈ ಮನೆಯಿಂದ ದೂರ ಮಾಡೋದಕ್ಕೆ ಎಲ್ಲ ಏರ್ಪಾಟನ್ನು ಮಾಡ್ಕೊಂಡಿದ್ದೀನಿ, ಲಾಯರ್ ಹತ್ರನೂ ಮಾತಾಡಿದ್ದೀನಿ, ಆದಷ್ಟು ಬೇಗ ಈ ಕುಟುಂಬಕ್ಕೂ ಅವಳಿಗೂ ಯಾವ ಸಂಬಂಧನೂ ಇಲ್ದೇ ಇರೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.